ಆಶೀರ್ವದಿಸಿರ್ತಕ್ಕಂಥ ನನ್ನ ನನ್ನ ಪರಮ ಗುರುಗಳಾದ ಶ್ರೀನಿವಾಸ ಮೂರ್ತಿ ಸರ್ ಅವರಿಗೆ ನಾನು ಶಿರಸಾಷ್ಟಾಂಗ ನಮಸ್ಕಾರ ಮಾಡ್ತಾ ಇದ್ದೀನಿ. ಯಾಕಂದರೆ ನಮ್ಮ ಗುರುಗಳಾದ ಶ್ರೀನಿವಾಸ ಮೂರ್ತಿ ಸರ್ ಅವರ ಕಲಾಶಾರದಿಯ ಗುಡಿಯಲ್ಲಿ ನಿರ್ದೇಶನದ ಈ ಕಲ್ತವನು ನಾನು. ಇವತ್ತೇನು ನಾನು ಈ ಪೌರಾಣಿಕ ಚಿತ್ರಗಳು ಸುಮಾರು 30ನೇ ಚಿತ್ರ. ಈ 30ನೇ ಚಿತ್ರ ಮಾಡೋದಕ್ಕೂ ಸ್ಫೂರ್ತಿ ನನ್ನ ಗುರುಗಳಾದ ಶ್ರೀನಿವಾಸ ಮೂರ್ತಿ ಸರ್ ಅವರು. ಹಾಗೆಯೇ ನನ್ನ ಗುರುಗಳಾದ ಓಂ ಸಾಯಿ ಪ್ರಕಾಶ್ ಅವರು ಕೂಡ ಬಂದಿದ್ದಾರೆ. ಅವರು ಕೂಡ ನನ್ನ ಗುರುಗಳು, ಗಡಿಬಿಡಿ ಎಳೆಯ, ಅಸಾಧ್ಯರು, ಈ ರೀತಿ ಸಾಕಷ್ಟು ಸಿನಿಮಾನ ಜೊತೆಲಿ ಇಟ್ಕೊಂಡು ಸ್ಕ್ರಿಪ್ಟ್ ಯಾವ ರೀತಿ ಬರೀಬೇಕು, ಆಮೇಲೆ ಸೆಟ್ಟಲ್ಲಿ ಯಾವ ರೀತಿ ಇರಬೇಕು, ಶಾಂತವಾಗಿ ಮೌನವಾಗಿ ಯಾವ ರೀತಿ ಆರ್ಟಿಸ್ಟ್ ಹತ್ರ ನಾವು ಆ್ಯಕ್ಟಿಂಗ್ ತೆಗಿಸ್ಬೇಕು ಅನ್ನೋದ್ರ ಬಗ್ಗೆ ಹೇಳ್ಕೊಟ್ಟು ನಮ್ಮ ಸಾಯಿ ಪ್ರಕಾಶ್ ಅವರು, ಇವರಿಬ್ಬರು ಪಾದಕ್ಕೂ ನಾನು ಶಿರಸಾಷ್ಟಾಂಗ ನಮಸ್ಕಾರ ಮಾಡ್ತಾ ಇದ್ದೀನಿ. ಆಮೇಲೆ ವೇದಿಕೆ ಬಗ್ಗೆ ಎಲ್ಲ ಅತಿಥಿಗಳಿಗೂ ನಾನು ಒಂದೇ ಸಲ್ಲಿಸ್ತಾ, ಅದೊಂದೇ ಪತ್ರಿಕಾ ಮಿತ್ರರು ಹಾಗೂ ಟಿ ವಿ ಚಾನಲ್ ಎಲ್ಲ ಹಾಗೂ ಯೂಟ್ಯೂಬ್ ಚಾನಲ್ ಎಲ್ಲರಿಗೂ ನಾನು ನಮಸ್ಕಾರ ಹೇಳ್ತಾ ಇದ್ದೀನಿ. ಈ ಚಿತ್ರ ತಾರಕೇಶ್ವರ ಅದಕ್ಕೆ ಒಂದು ಅವಸ್ಮರಣೀಯ ಸ್ಮರಣೆ ಹೇಳ್ಬೋದು. ಪೌರಾಣಿಕ ತಾರಕೇಶ್ವರನ ಒಂದು ಪೌರಾಣಿಕ ಆಧಾರ ತಾರಕಾಸುರ. ಇವನು ಅಸುರ ಆದರೂ ಕೂಡ ಇವನ ತಂದೆಯನ್ನು ಕತೆ ತಂದೆಯನ್ನು ಇವನು ಇಂದ್ರ ಮೋಸದ ಕೊಂದಿರ್ತಾನೆ. ಆ ಸೇಡ್ ತೀರ್ಸೋಣಕ್ಕೋಸ್ಕರ ಅವನು ತಪಸ್ಸು ಮಾಡಿ ಬ್ರಹ್ಮ ಹತ್ರ ವರ ಪಡೆದು ನನಗೆ ಮರಣ ಬಾರದಂತೆ ಇರಲಿ ಅಂತ ತಪಸ್ಸು ಮಾಡಿ ವರ ಕೇಳಿದ್ದಾನೆ. ಇಂದ್ರನ ಮೇಲೆ ಸೇಡ್ ತೀರ್ಸೋಣಕ್ಕಾಗೋದು ಹೋರಾಟ ಆಗುವಂಥದ್ದು ಕಥೆ ಇದು. ಕೊನೆಗೆ ಯಾಕಂದ್ರೆ ಹುಟ್ಟಿದ ಮನುಷ್ಯ ಸಾಯಲೇಬೇಕು ಅನ್ನೋ ವಿಧಿ ನಿಯಮ ಆ ಬ್ರಹ್ಮನ ಹೇಳ್ತಾನೆ. ಹಾಗಾಗಿ ಒಂದು ಶಿವಪಾರ್ವತಿ ಇದರಿಂದ ಅಷ್ಟೇ ಲಾಸ್ಟು ಕಥೆ ಅಷ್ಟೇನೆ. ಇಲ್ಲ ಮೂಲ ಕಥೆ ಪ್ರೇರಣ ಸರ್. ಇದು ಕುರುಕ್ಷೇತ್ರ ಸಂಬಂಧನೇ ಇಲ್ಲ. ಕುರುಕ್ಷೇತ್ರಕ್ಕೂ ಅದು ನಟನೆ ಸ್ಫೂರ್ತಿ ಅಷ್ಟೇ. ಅವರಿಗೆ ಕುರುಕ್ಷೇತ್ರಕ್ಕೂ ಅದಕ್ಕೂ ಸಂಬಂಧ ಇಲ್ಲ. ಇದು ಪೌರಾಣಿಕ ಕಥೆ, ಇದು ಶಿವಪುರಾಣದ ಕಥೆ. ಇದು ಅದು ನಮ್ಮ ನಿರ್ಮಾಪಕರಿಗೆ ಅಂದ್ರೆ ಆರ್ಟಿಸ್ಟ್ ಆಗಿ ಅವರ ಕಲಾವಿದರಾಗಿ ಪ್ರೇರಣೆ ಹೊತ್ತು ಕಥೆಗೆ ಸಂಬಂಧ ಇಲ್ಲ. ಕಥೆ ಇದೇ ಬೇರೆ ಶಿವಪುರಾಣ ತಗೊಂಡ್ರ ಕಥೆ ಇದು. ಎಲ್ರಿಗೂ ನಮಸ್ಕಾರ. ಮೊದಲನೇದಾಗಿ ಎಲ್ಲ ಮಾಧ್ಯಮ ಮಿತ್ರರಿಗೆ ಹೃದಯಪೂರ್ವಕ ಧನ್ಯವಾದ ತಿಳಿಸ್ತೀನಿ. ಕಾರಣ ನನ್ನ 333 ಚಲನಚಿತ್ರಗಳಿಗೆ ನಟಿಸಿರುವ ಚಲನಚಿತ್ರಗಳಿಗೆ ತಾವೆಲ್ಲರೂ ನನ್ನ ಬಗ್ಗೆ ರೈಟಪ್ಸ್ ಮಾಡಿ ನನ್ನ ಬಗ್ಗೆ ಕೆಲವು ಪಾಸಿಟಿವ್ ಲೈನ್ಸ್ನ ಬರೆದು ನನಗೆ ಒಂದು ಉತ್ಸಾಹವನ್ನು ತುಂಬಿ ಪ್ರೋತ್ಸಾಹವನ್ನು ಕೊಟ್ಟು ಆಶೀರ್ವಾದವನ್ನು ಮಾಡಿ ಈ ಮಟ್ಟಕ್ಕೆ ತಂದಿದ್ದೀರಿ. ಒಬ್ಬ ನಟನಾಗಿ ಈಗ ನಿರ್ಮಾಪಕನಾಗಿ ಪಾದಾರ್ಪಣೆ ಮಾಡ್ತಾ ಇದ್ದೇನೆ. ತಾವು ದಯವಿಟ್ಟು ಎಲ್ಲರೂ ಕೂಡ ಒಂದು ಆಶೀರ್ವಾದ ಮಾಡಿ ಈ ಚಿತ್ರವನ್ನ ಗೆಲ್ಲಿಸ್ಕೊಡ್ಬೇಕು ಅಂತ ತಮ್ಮಲ್ಲಿ ಹೃದಯ ಪ್ರಾರ್ಥನೆಯನ್ನ ಮಾಡ್ತೇನೆ. ಈ ಒಂದು ಸಿನಿಮಾ ಮಾಡ್ಬೇಕಂದ್ರೆ ನಾವು ಹಲವಾರು ಏಳುಬೀಳುಗಳನ್ನ ಕಂಡಿದ್ರೆ, ಮೊದಲು ಗಂಗೆಗೌರಿ ಪ್ರಾರಂಭ ಮಾಡಿದ್ವಿ. ಆ ಸಿನಿಮಾ ಕೂಡ ಮುಗಿದಿದೆ. ಇನ್ನೇನು ಕೆಲವು ದಿನ ಅದು ಕೂಡ ಸೆನ್ಸಾರ್ ಹೋಗ್ಬೇಕಾಗಿದೆ. ಗಂಗೆಗೌರಿ ಮಾಡ್ಬೇಕಾದ್ರೆ ನಮ್ಮ ಸಿದ್ದರಾಮೇಶ್ವರ ಸಿನಿಮಾ ಮಾಡ್ತಾ ಇದ್ದಾಗಲೇ ಡೈರೆಕ್ಟ್ ಹೇಳಿದ್ರು. ಆ ಸಿನಿಮಾ ಮಾಡುವಾಗ ಆ ಈಶ್ವರನ ಪಾತ್ರ ಮಾಡಿದಾಗ ಸ್ವಲ್ಪ ಚೆನ್ನಾಗಿ ಹಿಡಿಸ್ತು ನನಗೆ. ಜನ ಕೂಡ ನನ್ನ ಇನ್ಸ್ಟಾ ಫಾಲೋವರ್ಸ್ ಇರ್ಬೋದು, ಫೇಸ್ಬುಕ್ ಫಾಲೋವರ್ಸ್, ನಮ್ಮ ಅಭಿಮಾನಿಗಳೆಲ್ಲ ತುಂಬಾ ಚೆನ್ನಾಗಿ ಕಾಣುತ್ತೆ ಅನ್ನೋ ಒಂದು ಪ್ರಶಂಸೆ ಕೊಟ್ಟರು. ಹಾಗಾಗಿ ನಾವಿಬ್ಬರು ಕೂತ್ಕೊಂಡು ಮಾತಾಡುವಾಗ ನಮ್ಮ ವಾಮನ ಮೂರ್ತಿ ಎಡಿಟರ್ ಅನಿಲ್ ಅವರು ಟೈಟಲ್ ಕೊಟ್ಟರು, ಸರ್ ಗಂಗೆಗೌರಿ ಮಾಡಿ ಚೆನ್ನಾಗಿದೆ ಅಂದ್ರು. ಸರಿ ಅಂತ ಒಂದೇ ದಿನ ಅದನ್ನ ಫೈನಲೈಸ್ ಮಾಡಿ ಗಂಗೆಗೌರಿನ ಸುಮಾರು ದಿನಗಳ ಕಾಲ ಚಿತ್ರೀಕರಣ ಮಾಡಿ ಅದನ್ನ ಮುಗಿಸಿದ್ದೀವಿ. ಅದು ಕೂಡ ಸೆನ್ಸಾರ್ ಲೆವೆಲ್ ಬಂದಿದೆ. ಸೊ ಎಡಿಟಿಂಗ್ ಟೇಬಲ್ ಮೇಲೆ ಕೂತ್ಕೊಂಡಾಗ ಒಂದು ಸನ್ನಿವೇಶ, ತಾರಕಾಸುರನ ಸನ್ನಿವೇಶ ಬರುತ್ತೆ. ಸೊ ಅದನ್ನ ಡೆವಲಪ್ ಮಾಡಿ ಒಂದು ಸಿನಿಮಾ ಮಾಡೋಣ ಅಂತ ಫಸ್ಟ್ ತಾರಕಾಸುರ ಮಾಡೋಣ ಅಂತ ಪ್ಲಾನ್ ಮಾಡಿದ್ವಿ. ಅದು ಕೂಡ ಮುಗಿದಿದೆ. ಈಗ ದರ್ಶನ್ ಅವರ ಪ್ರೇರಣೆ ಏನಂದ್ರೆ, ದರ್ಶನ್ ಅವರು ಸೌಂದರ್ಯ ಜಗದೀಶ್ ಅವರ ದಿವಂಗತ ಸೌಂದರ್ಯ ಜಗದೀಶ್ ಮಗಳ ಮದುವೆ ಬಂದಿದ್ದಾಗ ನಾನು ಕೂಡ ಹೋಗಿದ್ದೆ. ನಮ್ಮ ರಾಜ್ಯಾಧ್ಯಕ್ಷರು ಬಸವರಾಜ್ ಪಡ್ಕೊಂಡಿದ್ದಾರೆ. ಇವರು ಅಕ್ಕಪಕ್ಕ ಟೇಬಲ್ ಊಟ ಮಾಡ್ತಾ ಇದ್ವಿ. ಆ ಊಟ ಮಾಡಿ ಮುಗಿದ ನಂತರ ದರ್ಶನ ಹತ್ರ ಹೋಗಿ ಹೇಳಿದೆ, ನಾನು ಸರ್ ಈ ತರ ನಾನು ತಾರಕಾಸುರ ಮಾಡ್ತಾ ಇದ್ದೀನಿ, ತಮ್ಮ ಕುರುಕ್ಷೇತ್ರ ಪ್ರೇರಣೆಯಿಂದ ದಯವಿಟ್ಟು ಅವ್ರು ರಿಲೀಸ್ ಮಾಡಿಕೊಡ್ಬೇಕು ಸಾಂಗ್ನ ಅಂದೆ. ಆಯ್ತು ಮಾಡಿ ಸರ್ ಒಳ್ಳೇದು ಮಾಡಿ ಸರ್ ಅಂದ್ರು. ಸೊ ಆ ಒಂದು ಪ್ರೇರೇಪಣೆ ಇಟ್ಕೊಂಡು ಅವ್ರ ಫೋಟೋ ಹಾಕಿದ್ದೀನಿ. ಸೊ ಅವ್ರು ಇದ್ದಿದ್ರೆ ಖಂಡಿತ ನಮ್ಮ ಒಂದು ಸಾಂಗ್ ರಿಲೀಸ್ಗೆ 100% ಬರ್ತಾ ಇದ್ರು. ಕೆಲವು ನಿಮಗೆ ಗೊತ್ತಿದೆ ಏನಾಗಿದೆ ಅಂತ.
ಸೊ ಹಾಗಾಗಿ ಅವರ ಒಂದು ಫೋಟೋವನ್ನು ಹಾಕಿ ಅವರ ಗೌರವವನ್ನು ಸಲ್ಲಿಸ್ತಾ ಇದ್ದೀನಿ. ಜೊತೆಗೆ ಇವತ್ತು ನಮ್ಮ ಎಲ್ಲ ಕಲಾವಿದರು ಕೂಡ ನಮ್ಮ ಬಹಳ ಸಮಯವನ್ನು ಕೊಟ್ಟು ಯಾವುದೇ ರೀತಿಯ ಸಂಭಾವನೆಗೆ ಜಾಸ್ತಿ ಪಟ್ಟಿಡಿದೆ. ನೀವೇನು ಕೊಡ್ತೀರಾ ಕೊಡಿ ಸರ್, ಗೌರವ ಕೊಡಿ ಸರ್ ಅಂತ ಹೇಳಿ ಅವರು ಬಂದು ಪಾತ್ರ ಮಾಡಿದ್ದಾರೆ. ಎಲ್ಲ ಕಲಾವಿದರಿಗೂ ಮತ್ತೊಮ್ಮೆ ವೇದಿಕೆ ಮುಖಾಂತರ ಧನ್ಯವಾದ ತಿಳಿಸ್ತೀನಿ. ಎಲ್ರಿಗೂ ನಮಸ್ಕಾರ. ತಡವಾಗಿ ಬಂದೆ, ಕ್ಷಮೆ ಇರಲಿ. ತಾರಕೇಶ್ವರ ಪೌರಾಣಿಕ ಸಿನಿಮಾಗಳು ಸಾಮಾಜಿಕ ಸಿನಿಮಾಗಳಲ್ಲಿ ಬಹಳ ಸುಲಭವಾಗಿ ಮಾಡಿಬಿಡ್ಬಹುದು. ಆದರೆ ಪೌರಾಣಿಕವಾಗಲಿ, ಐತಿಹಾಸಿಕವಾಗಲಿ, ಭಕ್ತಿರಸ ಪ್ರಧಾನವಾಗಲಿ ಆ ಮುಖ ಪಾತ್ರಕ್ಕೆ ಸೂಟ್ ಆಗಬೇಕು. ಆ ಸೂಟ್ ಆದ್ರೇ ಆ ಪಾತ್ರ ಇನ್ನಷ್ಟು ಮೆರುಗು ಬರೋದಕ್ಕೆ ಸಾಧ್ಯವಾಗುತ್ತೆ. ಗಣೇಶರಾವ್ ಕೇಸರ್ಕರ್ ನನ್ನ ಮನೆಗೆ ಬಂದು ಆ ಟೀಸರು ಆಮೇಲೆ ಹಾಡುಗಳನ್ನೆಲ್ಲ ತೋರಿಸಿದ್ರು. ಪೌರಾಣಿಕ ಪಾತ್ರಕ್ಕೆ ಬಹಳ ಚೆನ್ನಾಗಿ ಸೂಟ್ ಆಗ್ತಾರೆ ಅಂತ ಅನಿಸ್ತು ನನಗೆ. ಏಕೆಂದರೆ ಎಲ್ಲರೂ ಹೇಳ್ತಾರೆ ರಾಜ್ಕುಮಾರರು ಪೌರಾಣಿಕ ಎಲ್ಲ ಥರದ ಪಾತ್ರಗಳನ್ನು ಮಾಡಿದ್ದಾರೆ. ಈಗ ತಾನೇ ಸಾಯಿ ಪ್ರಕಾಶ್ ಅವರು ಹೇಳಿದ್ರು, ಅವರು ಈಕ್ವಲ್ ಆಗಿ ಶ್ರೀನಿವಾಸ ಮೂರ್ತಿಯವರು ಅವ್ರ ಜೊತೆಲಿ ಪಾತ್ರ ಮಾಡಿದ್ದಾರೆ ಅಂತ. ಪಾತ್ರ ಚೆನ್ನಾಗಿದ್ದರೆ, ಒಳ್ಳೆಯ ಕಲಾವಿದನಿಗೆ ಅಂಥ ಒಂದು ಪಾತ್ರ ಸಿಕ್ಕಿದಾಗ ಅವನು ಚೆನ್ನಾಗಿ ಅಭಿನಯಿಸಿದರೆ ಅದಕ್ಕಿಂತ ಬೇರೆ ದೊಡ್ಡದಿಲ್ಲ. ನನಗೆ ಕವಿರತ್ನ ಕಾಳಿದಾಸದ ಆಗಬಹುದು, ಕೆರಳಿ ಸಿಂಹ ಆಗಬಹುದು, ಅವ್ರ ಜೊತೆಲಿ ಸುಮಾರು ಸಿನಿಮಾಗಳಲ್ಲಿ ಬಹಳ ಒಳ್ಳೆ ಪಾತ್ರಗಳು ಸಿಕ್ಕಿದ್ದರಿಂದ ನನಗೆ ಒಳ್ಳೆ ಹೆಸರು ಬಂತು. ಹಾಗಾಗಿ ಗಣೇಶರಾವ್ ಪೌರಾಣಿಕ ಪಾತ್ರಗಳಿಗೆ, ಸಾಮಾಜಿಕ ಪಾತ್ರವೇ ಅಲ್ಲ, ಪೌರಾಣಿಕ ಪಾತ್ರಗಳಿಗೂ ಅವರ ಮುಖ ಚೆನ್ನಾಗಿ ಸೂಟ್ ಆಗುತ್ತೆ ಅಂತ ಅನಿಸ್ತು ನನಗೆ. ಯಾಕೆಂದರೆ ಗದೆ ಹಿಡ್ಕೊಂಡು ಅಲ್ಲಿ ನಿಂತ್ಕೊಂಡು ಟಿ ವಿ ನೋಡಿದಾಗ ನಿಮಗೆ 50% ಮಾರ್ಕ್ಸ್ ಕೊಟ್ಟುಬಿಡಬೇಕು. ಆಮೇಲೆ ಅವನು ಎಷ್ಟು ಚೆನ್ನಾಗಿ ಮಾತಾಡ್ತಾನೆ, ಎಷ್ಟು ಚೆನ್ನಾಗಿ ಡೈಲಾಗ್ ಹೇಳ್ತಾನೆ ಅಂತ ಅದು ಸೆಕೆಂಡ್ರಿ. ಮೊದಲನೇದಾಗಿ ಮೇಕಪ್ ಹಾಕ್ಕೊಂಡು ಆ ವೇಷಭೂಷಣಗಳಲ್ಲಿ ನೋಡಿದ ತಕ್ಷಣ ಇವನು ತಾರಕೇಶ್ವರ ಕರೆಕ್ಟಾಗಿದ್ದಾನೆ ಅಂತ ಅನಿಸ್ಬೇಕು. ಆಮೇಲೆ ಅವರು ಪಾತ್ರ ಆಮೇಲೆ ಅಭಿನಯ ಯಾವ ರೀತಿ ಮಾಡ್ತಾರೆ ಅನ್ನೋದ್ರಲ್ಲೆಲ್ಲ ಇನ್ನೂ 50% ಮಾರ್ಕ್ಸು ಆಡಿಯನ್ಸು ಕೊಡ್ತಾರೆ. ಹಾಗಾಗಿ ಆತ ಆ ತಾರಕೇಶ್ವರನ ಪಾತ್ರಕ್ಕೆ ಜೊತೆಗೆ ಇನ್ನೊಂದು ಗಂಗೆ ಗೌರಿ ಅಂತ ಅದರಲ್ಲಿ ಈಶ್ವರನ ಪಾತ್ರ ಮಾಡಿದ್ದಾರೆ. ಅದರಲ್ಲೂ ಅಷ್ಟೇ, ನಾನು 5-6 ಸಿನಿಮಾದಲ್ಲಿ ಈಶ್ವರನ ಪಾತ್ರ ಮಾಡಿದ್ದೀನಿ. ಗಣೇಶರಾವನು ಬಹಳ ಎಲ್ಲ ಥರದ ಪಾತ್ರಗಳಿಗೂ ಹೊಂದಿಕೊಳ್ತಾರೆ. ಇನ್ನು ನಮ್ಮ ಪುರುಷೋತ್ತಮ ಅಂತ ಹೇಳಬೇಕು ಅಂತಂದರೆ ಆತ ಸುಮಾರು 25-20 ಸಿನಿಮಾಗಳನ್ನು ನಿರ್ದೇಶನ ಮಾಡಿ ನಿರ್ಮಾಪಕರನ್ನು ಉಳಿಸ್ಕೊಟ್ಟಿದ್ದಾರೆ. ನಾನು ಧಾರಾವಾಹಿ ಅಣ್ಣ ಬಸವಣ್ಣ ಮಾಡಿದಾಗ ನನ್ನ ಜೊತೆಗೆ ಅಸೋಸಿಯೇಟಾಗಿ ಕೆಲಸ ಮಾಡ್ತಿದ್ದರು. ಅದಾದಮೇಲೆ ನಿರ್ದೇಶನಕ್ಕೆ ಇಳಿದು ಸುಮಾರು 25-26 ಸಿನಿಮಾಗಳು ಮಾಡೋದು ಅಷ್ಟೊಂದು ಸುಲಭದ ಕೆಲಸ ಅಲ್ಲ. ನಮ್ಮ ಸಾಯಿ ಪ್ರಕಾಶ್ ಅವರು ಅಷ್ಟೇ 100 ಸಿನಿಮಾಗಳ ಮೇಲೆ ನಿರ್ದೇಶನ ಮಾಡಿದ್ದಾರೆ. ಹಾಗಾಗಿ ಅವಕಾಶಗಳು ಸಿಕ್ಕಿದಾಗ ಅದನ್ನು ಸದುಪಯೋಗ ಪಡಿಸ್ಕೊಳ್ಳೋದು ಚಾಕಚಕ್ಯತೆ ಇದೆಯಲ್ಲ, ಅದು ಬಹಳ ದೊಡ್ಡದು. ಈಗ ಅವರು 2 ಒಳ್ಳೆ ಚಿತ್ರಗಳನ್ನು ಮಾಡಿದ್ದಾರೆ, ಪೌರಾಣಿಕ ಚಿತ್ರಗಳು. ಅದರಲ್ಲೂ ತಾರಕೇಶ್ವರ ಅದು ಯಶಸ್ವಿ ಆಗಲಿ ಅಂತ ನಾನು ಈ ಸಂದರ್ಭದಲ್ಲಿ ಹಾರೈಸಿ ನಾನು ಒಂದೆರಡು ಮಾತುಗಳು ಮುಗಿಸ್ತೇನೆ. ನಾವು ವಿಶೇಷವಾಗಿ ತಾರಕೇಶ್ವರ ಸಿನಿಮಾ ಯಶಸ್ಸನ್ನು ಕಾಣಲಿ. ಅವ್ರದೇ ಆದಂಥ GR ಫಿಲಮ್ಸ್ನ ಅಡಿಯಲ್ಲಿ ಈ ಸಿನಿಮಾ ತಯಾರಾಗಿರೋದು, ನಿರ್ಮಾಣ ಆಗಿರುವಂಥದ್ದು ನಮ್ಮೆಲ್ಲರಿಗೂ ಸಂತೋಷ ಮತ್ತು ಹೆಮ್ಮೆ ತಂದಿದೆ. ಮತ್ತೊಮ್ಮೆ ಅವರಿಗೆ ಶುಭಾಶಯವನ್ನು ಕೋರಿ ಇಡೀ ತಂಡಕ್ಕೆ, ನಿರ್ದೇಶಕರಾದಂಥ ಪುರುಷೋತ್ತಮ್ ಅವರಿಗೆ ಶುಭಾಶಯನ ಕೋರುತ್ತಾ ಮತ್ತು ಎಲ್ಲ ಚಿತ್ರ ನಟರು ಇಡೀ ತಂಡಕ್ಕೆ, ಹೀರೋಯಿನ್ ಅವರಿಂದ ಹಿಡಿದು ಇಡೀ ತಂಡಕ್ಕೆ ಶುಭಾಶಯಗಳನ್ನು ಕೋರ್ತೀನಿ. ಶುಭವಾಗಲಿ, ಎಲ್ಲರಿಗೂ ಒಳ್ಳೆಯದಾಗಲಿ. ನಮಸ್ಕಾರ. ಬರ್ತಕ್ಕಂಥ ನಮ್ಮ ಆತ್ಮೀಯರು, ಸಹೋದರ ಸಮ, ನಮ್ಮ ಮಲ್ಲೇಶ್ವರ ಬಳ ಜನಪ್ರಿಯ ಶಾಸಕರು, ಮಾಜಿ ಉಪಮುಖ್ಯಮಂತ್ರಿಗಳು, ಮುಂದಿನ ದಿನಗಳಲ್ಲಿ ಮುಖ್ಯಮಂತ್ರಿ ಆಗಲಿಕ್ಕೆ ಆಶೀರ್ವಾದ ನಾನು ಒಬ್ಬ ಕೂಡ ಆಗಲಿ ಅಂತ ಆಗ್ತೀನಿ. ಎರಡನೇದಾಗಿ ನಮ್ಮ ಹಿರಿಯ ನಿರ್ದೇಶಕರು ಸಾಯಿ ಪ್ರಕಾಶ್ ಅವರು ಭಾಳ ಸಂಭಾವಿತರು. ಯಾರು ಕರೆದ್ರು ಒಂದು ಗೌರವ ಬರುವಂಥ ವ್ಯಕ್ತಿ. ಅವ್ರು ಬಂದಿರೋದು ಭಾಳ ಸಂತೋಷದ. ತಾವು ಇತ್ತೀಚಿನ ಆರೋಗ್ಯ ಸರಿಯಿಲ್ಲ, ತನಗೆ ಹುಷಾರಾಗುವುದು ಬಂದಿದ್ದೀರಿ ಅಂದರೆ ತಮಗೆ ಚಿತ್ರರಂಗದಲ್ಲಿರೋ ಕಾಳಜಿ ತೋರಿಸುತ್ತೆ. ಮತ್ತು ನಮ್ಮ ಬಡಾವಣೆಯ ಜನಪ್ರಿಯ ಮಾನವ ಸದಸ್ಯರು ಹಾಗೂ ಉಪ ಮಹಾಪೌರರು ಮುಂದಿನ ದಿನಗಳಲ್ಲಿ ಶಾಸಕರು ಕೂಡ ಆಗಬೇಕು ಅಂತ ನಮ್ಮ ಆಸೆ. ಆಗ್ತೀರಾ? ಅದು ನಿಮ್ಮ ಜೊತೆ ಇವತ್ತು ಈ ವೇದಿಕೆಯ ಮೇಲೆ ತಾರಕೇಶ್ವರ ಸಿನಿಮಾದ ಒಂದು ಟೀಸರು, ಸಾಂಗ್ಸು ಎಲ್ಲ ನೋಡಿದೆ. ಭಾಳ ಕಷ್ಟಪಟ್ಟಿದ್ದಾರೆ ಯುವಕರೆಲ್ಲ, ತಂತ್ರಜ್ಞರು, ನಮ್ಮ ಹ್ಯಾಟ್ಮ್ಯಾನ್, ನಮ್ಮ ಪುರುಷೋತ್ತಮ್ ಡೈರೆಕ್ಟ್ರು.
ಅವ್ರು ಲಕ್ಕಿ ಡೈರೆಕ್ಟರ್ ಅಂತ ಹೇಳ್ತೀನಿ. ಅವ್ರು ಯಾವ ಸಿನಿಮಾ ಮಾಡಿದ್ರು ಕೂಡ ಬಂಡವಾಳ ಹಾಕಿದ ಬಂಡವಾಳ ಬಂದೇ ಬರುತ್ತೆ, ಅದರಲ್ಲಿ ಏನು ಡೌಟ್ ಇಲ್ಲ. ನಮ್ಮ ಗಣೇಶ್ ರಾವ್ ಕೇಸರಕರು ಭಾಳಷ್ಟು ಸೇವೆ ಮಾಡಿ ಚಿತ್ರರಂಗದಲ್ಲಿ 333 ಸಿನಿಮಾಗಳನ್ನು ಮಾಡಿ ಸಿನಿಮಾ ರಂಗಕ್ಕೆ ಅವ್ರದ್ದೇ ಆದ ಒಂದು ಛಾಪನ್ನು ಮೂಡಿಸಿ ಎತ್ತರವಾಗಿ ಬೆಳೆದಿದ್ದಾರೆ. ನಾನು ನಮ್ಮ ಶಾಸಕರ ವಿನಂತಿ, ಭಾಳ ಸಿನಿಮಾ ಕೆಲಸ ಮಾಡಿ ಮುಂದಿನ ರಾಜಕೀಯದಲ್ಲೂ ಕೂಡ ಒಂದು ಸ್ಥಾನಮಾನ ಕೊಟ್ಟು ಅವರು ಮಹಾನಗರ ಪಾಲಿಕೆ ಸದಸ್ಯರು ಮಾಡಬೇಕು ಅಂತ ತಮ್ಮಲ್ಲಿ ಈ ವೇದಿಕೆಯ ಮೇಲೆ ತಾರೀಕು ವಿಷಯ ಮಾಡಿ ಕೇಳ್ಕೊತಾ ಇದ್ದೀನಿ ಸರ್. ಒಬ್ಬ ಭಾಳ ಸಂಭಾವಿತ ಹೋಗ್ತಾ ಆಮೇಲೆ ಮಾತಿಗೆ ನಿಂತಿರುವಂಥ ವ್ಯಕ್ತಿ ಅಂತ ನನಗೆ ಅನ್ಸುತ್ತೆ. ಭಾಳ ಉದ್ದೇಶ ಮಂತಿಗಿದೆ. ಚಿತ್ರರಂಗದ ಅವ್ರದ್ದೇ ಆದ ಹೆಸರಿದೆ ಸರ್. ನಾವೆಲ್ಲ ಅವ್ರಿಗೆ ಗೌರವಿಸ್ತೀವಿ, ಪೂಜಿಸ್ತೀವಿ, ಯಾಕಂದರೆ ಅವರಷ್ಟು ಸೇವೆ ಮಾಡಿದ್ದಾರೆ ಅಂತ ಹೇಳ್ತಾ ಈ ಸಿನಿಮಾ ಚಿತ್ರರಂಗದಲ್ಲಿ ಅವ್ರು ಹಾಕಿದ ಬಂಡವಾಳ ಬಂದು ಇನ್ನೂ 10 ಹಲವಾರು ಸಿನಿಮಾ ಮಾಡೋ ಶಕ್ತಿ ಕೊಡಲಿ. ನಮ್ಮ NRK ವಿಶ್ವನಾಥ್, ನಮ್ಮ ಶ್ರೀನಿವಾಸ ಮೂರ್ತಿ ಸಾರ್ ಬಂದಿದ್ದಾರೆ, ಹಿರಿಯರು. ಮಹಾಕವಿ ಕಾಳಿದಾಸ ಸಿನಿಮಾ ನಾವು ನೋಡಿದ್ರೆ ನೆನಪು ಬರುತ್ತೆ ಅಂತ ಒಂದು ಅದ್ಭುತವಾದ ನಟರು. ಸಿನಿಮಾದ ಬಗ್ಗೆ ಅವ್ರದ್ದೇ ಆದ ಒಂದು ದೊಡ್ಡ ವಿಷನ್ ಇದೆ. ಅದು ತಪ್ಪಕ್ಕೆ ನಂಬಿಕೆಲ್ಲ ಆಗಲ್ಲ. ಮುಂದಿನ ಪ್ರಾಮಾಣಿಕ ಪ್ರಯತ್ನ ಮಾಡಿ ಹೇಳ್ತಾ ಮತ್ತೊಮ್ಮೆ ಇಡೀ ತಂಡಕ್ಕೆ ಒಳ್ಳೆಯದಾಗಲಿ ಅಂತ ಹಾರೈಸಿ ಆಶಿಸ್ತೀನಿ. ಒಳ್ಳೆಯದಾಗಲಿ.